ಒಪಿನಿಯನ್ಸ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಮೇಘಾ ಗೌಡ ಅವರು ಯಾವಾಗ ಇವರು ಬಿಸ್ನೆಸ್ ಜಾಯ್ನ್ ಆದ್ರಿ, ನವೀನ್ ರೆಡ್ಡಿ ಸರ್ ಜೊತೆ ಜಾಯ್ನ್ ಆದ್ರಿ, ಹಾಗೆ ನಿಮ್ಮ ಒಂದು ಪರಿಚಯ ಆಗಿರ್ಬೋದು, ಇದಕ್ಕೂ ಮೊದಲೇ ಏನ್ ಮಾಡ್ತಿದ್ರಿ ಹೇಳ್ಬೋದಂತ? ಆಕ್ಚುಲಿ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ, ಇನ್ನು ಸ್ಟಡೀಸ್ ಕಂಪ್ಲೀಟ್ ಆಗಲಿಲ್ಲ ಟು ಬಿ ಆನೆಸ್ಟ್. ಸೊ ನಾನು ನವೀನ್ ಅವ್ರ ಜೊತೆ ಹೀಗೆ ಟಚ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಹೇಳಿದ್ರೆ ಏನಾದ್ರು ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಅಂತ. ಅವಾಗ ನನಗೂ ಅನ್ನಿಸ್ತು ಓಕೆ ಇಟ್ಸ್ ದ ಬೆಸ್ಟ್ ಪಾರ್ಟ್ನರ್ ಟು ಸ್ಟಾರ್ಟ್ ವಿಸ್ಮಯ ಇವೆಂಟ್ಸ್ ಅಂತ. ನಾನು ಬೇಸಿಕಲಿ ಹೇಳ್ಬೇಕು ಅಂದ್ರೆ ಒಂದು ಬರ್ಡೇ ಪಾರ್ಟಿಯಿಂದ ಸ್ಟಾರ್ಟ್ ಮಾಡಿದ್ರು, ಒನ್ ಆಫ್ ಮೈ ಕಸಿನ್ ಬರ್ಡೇ ಅಂತ. ಸೊ ಅವಾಗ ಇಂಟ್ರೆಸ್ಟ್ ಬಂತು ಮಾಡೋಣ, ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋಣ ಅಂತ. ಸೊ ಅದಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಏನಾದ್ರು ಸ್ಟಾರ್ಟ್ ಮಾಡೋಣ ಕೇಳೋಣ ಅಂತ. ಸೊ ಅವ್ರು ಓಕೆ ಸಪೋರ್ಟ್ ಮಾಡ್ತೀವಿ ಮಾಡೋಣ ಅಂತ ಅವರು. ಸೊ ಅದಾದ್ಮೇಲೆ ಹೀಗೆ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಏನ್ ಮಾಡೋದು, ಯಾವ್ದ್ರಿಂದ ಸ್ಟಾರ್ಟ್ ಮಾಡೋದು ಅಂತ. ಸೊ ಅದ್ರ ಮೇಲೆ ವಿಸ್ಮಯ ಇವೆಂಟ್ಸ್ ಇದು ಮಾಡಿದ್ವಿ. ಅಂದ್ರೆ ಫ್ರಮ್ ದ ಸ್ಕ್ರಾಚ್, ಲೈಕ್ ಬರ್ಡೇ ಆಗಿರ್ಲಿ, ಬೇಬಿ ಶವರ್ ಆಗಿರ್ಲಿ, ಆರ್ ಎಲ್ಸ್ ಇದಾದ್ಮೇಲೆ ಇವಾಗ ವೆಡ್ಡಿಂಗ್ ಆಫ್ ಕೋರ್ಸ್ ಅಲ್ವಾ, ವೆಡ್ಡಿಂಗ್ ಅಲ್ಲೇ 3 days ಬರುತ್ತೆ, ಸಂಗೀತ್, ಮೆಹಂದಿ, ಹಲ್ದಿ. ಸೊ ಅದೇ ಪ್ರೊಸೆಸ್ ನಡೀತಾ ಇದೆ. ನೀವು ಅಂದ್ರೆ ಮೊದಲೇ ಏನಾದ್ರು ನೋಡ್ತಾ ಇದ್ರಾ, ಜಸ್ಟ್ ಹೀಗೆ ಹೋಗ್ತಾ ಇರೋದು ಆತರೆಲ್ಲ ಮಾಡಿ ಇದಕ್ಕೆ ಬಂದ್ರೆ ಅಥವಾ ಡೈರೆಕ್ಟ್ ಆಗಿ? ಒನ್ ಆಫ್ ಮೈ ಕಸಿನ್ ಆಲ್ಸೋ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು, ಸೊ ಅವರಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ. ಓಕೆ, ಈಗ ಯೂಶುವಲ್ ಆಗಿ ಫಿಮೇಲ್ ಏನಾದ್ರು ಮಾಡ್ತಾ ಇರೋದ್ರೆ ಅದು ಆಲ್ಮೋಸ್ಟ್ ಬಿಸ್ನೆಸ್ ಅಂದ್ರೆ ತುಂಬಾ ಕಷ್ಟ, ಸಪೋರ್ಟ್ ಸಿಗಲ್ಲ. ಸೊ ಅದಕ್ಕೆ ಒಂದು ವೇನ ನಾವು ಹುಡ್ತಾ ಇರ್ತೀವಿ, ತುಂಬಾ ಇಂಟ್ರೆಸ್ಟ್ ಇರುತ್ತೆ ಫಿಮೇಲ್ಗೂ ಕೂಡ ಬಿಸ್ನೆಸ್ ಆಗಿರ್ಬೋದು, ಏನಾದ್ರು ಹೊಸದಾಗಿ ಅಚೀವ್ ಮಾಡಕ್ಕೆ. ಸೊ ನಿಮ್ಗೆ ಈ ತರ ಒಂದು ಇನಿಷಿಯಲಿ ಸಪೋರ್ಟ್ ಸಿಕ್ತು, ಸೊ ಮನೇಲಿ ಏನಾದ್ರು ನಿಮ್ಗೆ ಹೇಗೆ ಅನ್ಸ್ತು ಅಂತ? ಮನೇಲಿ ಫಸ್ಟ್ ನಾನು ಸಪೋರ್ಟ್ ಮಾಡ್ತಿದ್ರು, ಅದೇ ರೈಟ್ ಟೈಮ್ಗೆ ನಾವಿನ್ನು ಸ್ಟಾರ್ಟ್ ಮಾಡಿದ್ರು ಸಪೋರ್ಟ್ ಮಾಡಕ್ಕೆ. ಆಫ್ ಕೋರ್ಸ್ ಇಬ್ರು ಕಡೆಯಿಂದ ಸ್ಟ್ರೆಂತ್ ಸಿಕ್ಕಾಗ ನಮ್ಗೂ ಒಂದು ಮಾಡೋಣ ಅಂತ ಎನ್ಕರೇಜ್ಮೆಂಟ್ ಸಿಗುತ್ತಲ್ವಾ, ಸೊ ಹಾಗೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮನ್ನ ಕೇಳೋದಾದ್ರೆ ಇವೆಂಟ್ ಅಲ್ಲೇ ಇದ್ದೀರಾ, ಈಗ ಇವೆಂಟ್ ಗೆ ಏನು ಲೈಕ್ ಸ್ಕೋಪ್ ಇದೆ, ಯಾವ ರೀತಿ ಅದು ಫ್ಯೂಚರ್ ಅಲ್ಲಿ ಈಗ ಎಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ, ಎಲ್ಲದಕ್ಕೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ಇವಾಗ ನಮ್ಮ ಜನರೇಷನ್ ಎಲ್ಲದಕ್ಕೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದಕ್ಕೆ ಏನ್ ಸ್ಕೋಪ್ ಇದೆ ಫ್ಯೂಚರ್ ಅಲ್ಲಿ ಅಂತ? ಅಫ್ಕೋರ್ಸ್ ಇವಾಗಿನ ಜನರೇಷನ್ ಆ ತರ ಇದೆ, ಎಲ್ಲಾದ್ರ ಮೇಲೆ ಏನೇ ಮಾಡೋ ಓಕೆ ಅವ್ರು ಏನೋ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಒಂದ್ ಸ್ಟೆಪ್ ಫಾರ್ವರ್ಡ್ ಮಾಡೋದೇ ಇರೋದು. ಸೊ ಹಾಗೇಬೇಕಾದ್ರೆ ಈ ಫೀಲ್ಡ್ ಯಾವತ್ತಿದ್ರು ಇಂಪ್ರೂವ್ ಆಗ್ತಾನೆ ಇರುತ್ತೆ, ಎಲ್ಲಾದ್ರಲ್ಲೂ ಓಕೆ ಟ್ರೆಂಡ್ ವೈಸ್ ಚೇಂಜ್ ಆಗ್ತಾನೆ ಇರುತ್ತೆ. ಐ ಮೀನ್ ನಮ್ ಜನರೇಷನ್ ಏನಿದೆ ಅದ್ರ ನೆಕ್ಸ್ಟ್ ಜನರೇಷನ್ ಇದಕ್ಕಿಂತ ಬೆಟರ್. ಸೊ ದಟ್ಸ್ ವೈ ಯಾವಾಗ ಅನ್ನಿಸ್ತು ವಾಟ್ ಎವರ್ ಇವೆಂಟ್ ಅನ್ನೋದು ಯಾವತ್ತು ಇದು ಕೆಳಗೆ ಬರಲ್ಲ, ಇದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಈವೆಂಟ್ ಸೆಲೆಬ್ರೇಷನ್ ಮಾಡೋದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಲೇಜ್ ಡೇಸ್ ಇಂದ ಎಕ್ಸಾಮ್ ಏನಾದ್ರು ಒಂದು ಮಾಡೋ ಮಗ ಪಾರ್ಟಿ ಮಗ. ಸೊ ಈ ಪಾರ್ಟಿ ಸೆಲೆಬ್ರೇಷನ್ ಎಲ್ಲಾ ರೀತಿಯಲ್ಲೂ ಎಜುಕೇಶನ್ ಇಂದ ಕಾಲೇಜ್ ಇವೆಂಟ್ಸ್ ಜಾಸ್ತಿ ಎಲ್ಲದಕ್ಕೂ ಓಕೆ ಆ ಇವೆಂಟ್ ಮಾಡೋಣ, ನಾವು ಯಾವ ಫ್ರೀ ಟೈಮ್ ಅಲ್ಲಿ ಕಾಯ್ತಾ ಇರ್ತೀವಿ ಯಾವ ಇವೆಂಟ್ ಮಾಡೋದಂತ ಏನ್ ಚಾನ್ಸ್ ಸಿಗುತ್ತೆ ಅಂತ. ಸೊ ಇವೆಂಟ್ ಆಲ್ಮೋಸ್ಟ್ ಎಜುಕೇಶನ್ 9 months ಏನೋ ಕಾಲೇಜ್ ಇದ್ರೆ ಅದ್ರಲ್ಲಿ 6 months ಇವೆಂಟ್ಸ್ ಅಲ್ಲೇ ಮುಗಿದೋಗುತ್ತೆ. ಅಷ್ಟೊಂದು ಇವೆಂಟ್ಸ್ ಮಾಡ್ತೀವಿ. ಓಕೆ, ಮೇಘಾ ಅವ್ರ ಮುಂದೆ ಏನು ಪ್ಲಾನ್ ಇದೆ ಅಂತ ಫ್ಯೂಚರ್ ಅಲ್ಲಿ? ಫ್ಯೂಚರ್ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮುಂದೆ ಹೋಗ್ಬೇಕು. ಆಸ್ ವೆಲ್ ಇವಾಗ ಎಂಟ್ರೈಸ್ ಸ್ಟಾರ್ಟ್ ಮಾಡಿದೀವಿ, ಆಡ್ ಏಜೆನ್ಸಿ ಇದು. ಸೊ ಅದ್ರ ಜೊತೆ ನೋಡ್ಬೇಕು, ಆಸ್ ಅನ್ ಇಂಜಿನಿಯರ್ ಅಲ್ವಾ, ಅದ್ರಲ್ಲೂ ಏನಾದ್ರು ನೋಡ್ಬೇಕು. ಇದೆಲ್ಲ ತರ ಸ್ವಲ್ಪ ರಿಸ್ಕ್ ಆಯ್ತು ಅಂತ ಅನ್ಸಲ್ವಾ? ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಬೇಕು, ಆ ಕಡೆ ಇಂಜಿನಿಯರಿಂಗ್ ಇದೊಂಥರ ಕಾಂಪ್ಲಿಕೇಟೆಡ್ ಕಾಂಪಿಟೇಷನ್ ಇದೆ. ಸೊ ನಿಮ್ಗೆ ಕಾಂಪಿಟೇಷನ್ ಇದೆ, ಬಟ್ ಸೇಮ್ ಸಪೋರ್ಟ್ ಅದೇ ತರ ಇದೆ ಅಲ್ವಾ. ಸೊ ಬೋತ್ ಸೈಡ್ ಇಂದ ಸಪೋರ್ಟ್ ಅದೇ ತರ ಇದ್ದಾಗ ಅದ್ರಿಂದ ಬರ್ಡನ್ ಅಂತ ಅನ್ಸಲ್ಲ. ಓಕೆ, ಬ್ಯಾಲೆನ್ಸ್ ಮಾಡಿ ನಿಮ್ಗೆ ಆಕ್ಚುಲಿ ಇನ್ನೊಂದು ಹೇಳಬೇಕು ಮೇಘಾ ಬಗ್ಗೆ, ಅವರು ಶಿ ಇಸ್ ಅನ್ ಆಕ್ಟ್ರೆಸ್ ಆಲ್ಸೋ. ಒಂದು ತುಳು ಬೇಸ್ಡ್ ಮೂವಿ ಒಂದು ಮಾಡಿದ್ದಾರೆ, ಆಮೇಲೆ ಕನ್ನಡದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಯ್ತಲ್ಲ, ಟ್ಯಾಲೆಂಟೆಡ್ ಪರ್ಸನಾಲಿಟಿ ಕೂತಿದ್ದಾರೆ ಅಂತ. ಇವಾಗ ಅದರಲ್ಲೂ ಸಹ ಅವ್ರಿಗೆ ಕೆರಿಯರ್ ಆಪ್ಷನ್ಸ್ ಬಂದಿದೆ. ಸೊ ಐ ಆಮ್ ಫ್ರೀ ಟು ಸೊ ಆಸ್ ಯು ಸೆಡ್ ಮಲ್ಟಿ ಟ್ಯಾಲೆಂಟೆಡ್, ಅದ್ರ ಬೇಸ್ ಮೇಲೆ ಅವ್ರನ್ನ ಚೂಸ್ ಮಾಡ್ಕೊಂಡಿರೋದು. ಸೊ ನಿಭಾಯಿಸ್ತಾರೆ ಅನ್ನೋ ಒಂದು ಸರ್. ಓಕೆ, ನಾನು ಈ ಕಡೆ ಮತ್ತೆ ಕನ್ಸ್ಟ್ರಕ್ಷನ್ ಬರೋದಾದ್ರೆ, ಸೊ ಯಾಕೆ ಎನ್ಆರ್ ಕನ್ಸ್ಟ್ರಕ್ಷನ್, ನವೀನ್ ರೆಡ್ಡಿ ಅವರ ಒಂದು ಕನ್ಸ್ಟ್ರಕ್ಷನ್ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ? ಓಕೆ, ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂದಾಗ ಒಂದು ಒಳ್ಳೆ ಮನಸ್ಸು, ಆಮೇಲೆ ಒಳ್ಳೆ ಕೆಲಸ ಮಾಡೋರು, ಪ್ಲಸ್ ಒಂದು ಒಳ್ಳೆ ಕಾಂಟ್ರಾಕ್ಟರು, ಪ್ಲಸ್ ಒಳ್ಳೆ ಟೈಮುಗಳಿಗೆ ಇದೆಲ್ಲ ನೋಡ್ಬೇಕಾಗುತ್ತೆ. ಸೊ ಅಂತದ್ರಲ್ಲಿ ಆ ಒಳ್ಳೆ ಕಾಂಟ್ರಾಕ್ಟರ್ ಅನ್ನೋ ಸ್ಥಾನದಲ್ಲಿ ನಾನು ತುಂಬಬೇಕು ಅಂತ ನನ್ಗೆ ಆಸೆ. ನಮ್ಮ ಹತ್ರ ಒಂದು ಒಳ್ಳೆ ಟೀಮ್ ಇದೆ, ಆ ಟೀಮು ತುಂಬಾ ಕಷ್ಟಪಡ್ತಾರೆ, ನಮ್ಮಿಂದ ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿದೆ. ಸೊ ನಾವು ಇದೊಂದೇ ಅಲ್ಲದೆ ನಾವು ಎನ್ಆರ್ ಫೌಂಡೇಶನ್ ಅಂತ ಒಂದು ಸಪರೇಟ್ ಆಗಿ ಒಂದು ಸಂಸ್ಥೆನ ಸೃಷ್ಟಿ ಮಾಡಿದ್ವಿ. ಅದ್ರಲ್ಲಿ ಏನಂದ್ರೆ
ಬಡ ಹೆಣ್ಮಕ್ಳಿಗಾಗಿರ್ಲಿ ಇಲ್ಲ ವೃದ್ಧರಿಗಾಗಿರ್ಲಿ ಅನ್ನದಾನ ಮಾಡೋದು ಮಾಡ್ತೀವಿ. ಸೊ ಹಂಗಾಗಿ ನೀವು ಕೊಡೋದ್ರಿಂದ ನಾವು ಒಬ್ಬರೇ ಬೆಳೀತಾ ಇಲ್ಲ, ಒಂದು ಚಿಕ್ಕ ಸಮಾಜನ ಬೆಳೆಸ್ತಾ ಇದೀವಿ. ಸೊ ಹಂಗಾಗಿ ಇಟ್ಸ್ ಅ ವೆರಿ ಬಿಗ್ ಡೈಮೆನ್ಷನ್. ಸೊ ಇದರಲ್ಲಿ ನಾವು ಕೆಲಸ ಮಾಡೋದ್ರಲ್ಲೂ ಅಷ್ಟೇ ನಿಮ್ಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಏನೇ ಮಾಡಿದ್ರು ಎಂಡ್ ಟು ಎಂಡ್ ಅವ್ರು ಬಂದು ಎನಿ ಟೈಮ್ ಇನ್ವೆಸ್ಟಿಗೇಟ್ ಮಾಡ್ಬೋದು, ಎನಿ ಟೈಮ್ ಇನ್ವೆಸ್ಟಿಗೇಟ್ ಮಾಡ್ಬೋದು. ಆಮೇಲೆ ಅವ್ರ ಮನೆ ನೋಡಿದಾಗ ಅವ್ರ ಔಟ್ಪುಟ್ ಗೊತ್ತಾಗುತ್ತೆ. ಸೊ ಹಂಗಾಗಿ ಒಂದು ಒಳ್ಳೆ ಮನೆನ ಕಟ್ಕೊಡೋದಕ್ಕೆ ಅಫ್ಕೋರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಚೂಸ್ ಮಾಡ್ಬೋದು. ಸೊ ನಾನು ಕೇಳ್ಪಟ್ಟೆ ಆಟೋಮೊಬೈಲ್ ಕ್ಷೇತ್ರದಲ್ಲೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ, ಇದ್ರ ಬಗ್ಗೆ ಏನು ಅಂತ ತಿಳಿಸಿ. ಸೊ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ನಾನು ಅದನ್ನ ಓದಾದ್ಮೇಲೆ ನಮ್ಗೆ ನಿಮ್ಗೆ ಇವಾಗ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಹೇಗೆ ಹೇಳಿದ್ನೋ ಆ ತರ ಆಟೋಮೊಬೈಲ್ ಕ್ಷೇತ್ರದಲ್ಲೂ ಅಷ್ಟೊಂದು ಒಳ್ಳೆ ಫೋಕಸ್ ಇದೆ. ಮೀನ್ಸ್ ಎಲ್ಲರಿಗೂ ಅದನ್ನ ಏನೋ ಒಂಥರ ಕಡಿಮೆ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಸೇಲ್ಸ್ ಅಲ್ಲಿ ಇದೆ, ಬಿಕಾಸ್ ನಾನು ಓದಿದ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಸೊ ಸರ್ವಿಸ್ ಇರಬೇಕಾಗಿತ್ತು. ಸೇಲ್ಸ್ ಅಲ್ಲಿ ಇದೆ. ಸೇಲ್ಸ್ ಅಲ್ಲಿ ಹಿಡಿದಾದ್ಮೇಲೆ ಹ್ಯುಂಡೈ ಕೆಲಸ ಮಾಡಿದೆ, ಆಮೇಲೆ ಓಲ್ವೋದಲ್ಲಿ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ, ಆಮೇಲೆ ಬೆಂಟ್ಲಿ ಕಾರ್ಸ್ಗೆ ಸೌತ್ ಸೇಲ್ಸ್ ನೋಡ್ಕೊಂತಾ ಇದ್ದೆ. ಸೊ ಹಿಂಗಾಗಿ ಅದ್ರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಸೇಲ್ಸ್ ಇನ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದೆ. ಸೊ ಹಂಗಾಗಿ ಇವಾಗ ವಿಸ್ಮಯ ಇವೆಂಟ್ಸ್ ಅಲ್ಲೂ ಅಷ್ಟೇ, ಇವರು ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ನಾವು ಕಸ್ಟಮರ್ ಕನ್ವಿನ್ಸ್ ಡಿಪಾರ್ಟ್ಮೆಂಟ್. ಸೊ ಬಿಸ್ನೆಸ್ ತರ ನಾವು ಎಕ್ಸಿಕ್ಯೂಟ್ ಮಾಡೋದು. ಸೊ ಮತ್ತೆ ನವೀನ್ ಅವರ ಒಂದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಹಾಗೆ ವಿದ್ಯಾಭ್ಯಾಸ, ಎಜುಕೇಶನ್ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಓಕೆ, ವಿದ್ಯಾಭ್ಯಾಸ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರ ತರ ಎಲ್ಲ ಇಲ್ಲ. ನಾವೊಂದು ಡಿಪ್ಲೊಮಾ ಆಟೋಮೊಬೈಲ್ ಸಿಂಪಲ್ ಎಜುಕೇಶನ್. ಜೀವನದ ಪಾಠ ತುಂಬಾ ಕಲ್ತಿದ್ದೀವಿ, ತುಂಬಾ ಎಸ್, ತುಂಬಾ ಸೋಲು, ತುಂಬಾ ಗೆಲುವು, ಆಮೇಲೆ ಎಷ್ಟೊಂದು ಅವಮಾನಗಳು. ಎಸ್, ಫ್ಯಾಮಿಲಿ ಬಂದು ನಾನು, ತಂದೆ, ತಾಯಿ ಮತ್ತೆ ನಮ್ಮ ಅಕ್ಕ, 4 ಜನ. ನಮ್ಮ ಅಕ್ಕ ಅವ್ರು ಬಂದ್ಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಮದುವೆ ಆಗಿದ್ರು. ಅವ್ರು ಬಂದ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಅವ್ರು ಥಿಯೇಟರ್ ಇದೆ. ಸೊ ಅವರು ಥಿಯೇಟರ್ ಬಿಸ್ನೆಸ್ ಅಲ್ಲಿ. ಹಾಗೆ ನಮ್ಮ ತಂದೆ ಬಂದ್ಬಿಟ್ಟು ಒಂದು HMT ಗವರ್ಮೆಂಟ್ ಎಂಪ್ಲಾಯಿ, ವಾಚ್ ಫ್ಯಾಕ್ಟರಿಯಲ್ಲಿ. ಸೊ ಹಂಗಾಗಿ ಸಾಧಾರಣ ಒಂದು ತಿಂಗಳು ಒಂದು 3,500 ಇಂದ 4,500 ಸಂಬಳ. ಸೊ ನಮ್ಮನ್ನ ಕಷ್ಟಪಟ್ಟು ಬೆಳೆಸಿ ಎಲ್ಲ ಒಂದು ದಾರಿ ತೋರಿಸಿದ್ರು. ನಮ್ಮ ತಾಯಿ ಇದ್ದಾರೆ, ತಂದೆ 2018 ತೀರ್ಕೊಂಡು. ಸೊ ಹಂಗಾಗಿ ಅವರ ತದನಂತರ ನಾವು ಜೀವನ ಹೆಂಗ್ ನಡೀತೀವಿ. ಆಮೇಲೆ ಸೊ ಹಿಂಗಾಗಿ ಇದು ನನ್ನ ಪರ್ಸನಲ್. ಈಗ ಯಾವುದೇ ಒಂದು ಬಿಸ್ನೆಸ್ ತಗೊಂಡ್ರೆ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ ಒಂದು ಅಪ್ ಅಂಡ್ ಡೌನ್ಸ್ ಆಗಿರ್ಬೋದು, ಲೈಫಲ್ಲಿ ಸಾಕಷ್ಟು ಅವಮಾನ, ಕಷ್ಟ ಇವೆಲ್ಲ ಎದುರಿಸ್ಕೊಂಡೇ ಬಂದಿರ್ತಾರೆ. ಸೊ ನವೀನ್ ಅವ್ರಿಗೆ ಆ ಥರ ಕೆಲವೊಂದಿಷ್ಟು ಏನಾದರೂ ಒಂದು ಘಟನೆ ಬಿಸ್ನೆಸ್ ಅಲ್ಲಿ ಸ್ಟ್ರಗಲ್ಸ್ ಆಗಿರ್ಬೋದು, ಒಂದು ನೋವಿನ ಘಟನೆ, ನನಗೆ ಈ ರೀತಿ ಅವಮಾನ ಆಗಿತ್ತು ನೀವು ಹೇಳ್ತಾ ಇದ್ರಿ, ಬಹುಶಃ ಅದನ್ನ ಶೇರ್ ಮಾಡ್ಕೊಳ್ತಾರೆ. ಒಂದು ಮನುಷ್ಯ ಅವನ್ನ ಒಂದ್ಸತಿ ಸೋಲಿಸ್ತಾನೆ, 2ನೇ ಸತಿ ಸೋಲಿಸ್ತಾನೆ, ಪದೇ ಪದೇ ಸೋಲಿಸ್ತಾ ಇರ್ತಾನೆ. ನಾನು ಆ ತರ ಜೀವನದಲ್ಲಿ 3 ಸತಿ ಝೀರೋಗೆ ಬಂದು ತಿರ್ಗಾ ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ಅವಾಗ ಏನಾಯ್ತು ಅಂದ್ರೆ ಕಾನ್ಫಿಡೆನ್ಸ್ ಒಂದು ಬೆಳೀತು. ಇನ್ ಯಾರು ಎಷ್ಟು ಸತಿ ನಾನು ಸೋಲ್ಸಕ್ ನೋಡ್ಬಿಟ್ರೆ ನಾನು ಎದುರುಗಡೆ ನಿಂತೀನಿ, ಪಕ್ಕ ಕೆಲಸ ಮಾಡಿ ಮುಂದೆ ಬಂದೇ ಬರ್ತೀನಿ. ಸೊ ಹಂಗಾಗಿ ಸ್ವಲ್ಪ ಬಿಸ್ನೆಸ್ ಮಾಡಿದಾಗ ಶತ್ರುತೆಗಳು, ವೈನತೆಗಳು ಎಲ್ಲ ಬೆಳೆಯುತ್ತೆ. ಸೊ ಅದೆಲ್ಲ ಕಾಮನ್. ಸೊ ಅದನ್ನ ಹ್ಯಾಂಡಲ್ ಮಾಡ್ಕೊಂಡೇ ಬರ್ಬೇಕು. ಸೊ ಹಂಗಾಗಿ ಶತ್ರುತ್ವ, ವೈರತ್ವ ಅಂದ್ರೆ ನಾವೇನೋ ಫಿಲ್ಮ್ ಅಲ್ಲಿ ನೋಡ್ದಂಗಲ್ಲ, ಅದು ಅದಾದ್ರೆ ಪರವಾಗಿಲ್ಲ, ಎದುರುಗಡೆ ಬಂದು ಚಾಕು ಚುಚ್ಬಿಟ್ಟು ಹೋಗ್ಬಿಡ್ತಾರೆ ಈ ಫಿಲ್ಮ್ಗಳಲ್ಲಿ. ಇದ್ರಲ್ಲಿ ಹೆಂಗೆ ಅಂದ್ರೆ ಕಣ್ಣಿಗೆ ಕಾಣದೇ ಇರೋ ಶತ್ರುಗಳನ್ನ ತುಂಬಾ ಎದುರಿಸ್ಬೇಕಾಗುತ್ತೆ. ಸೊ ಅದನ್ನ ಎದುರಿಸುವಾಗ ಅವ್ರು ಯಾವ ತರ ಪ್ಲಾನ್ ಮಾಡ್ತಾರೆ, ನಾವು ಪ್ರಾಜೆಕ್ಟ್ ತಗೊಳ್ಳೋದ್ರಿಂದ ಹಿಡಿದು ನಾವು ಒಂದು ಎಕ್ಸಿಕ್ಯೂಷನ್ ಮಾಡಿ ಅದನ್ನ ಮುಗಿಸೋ ಅಷ್ಟರಲ್ಲಿ ನಮ್ಗೆ ಯಾವ ತರ ಇದು ಮಾಡ್ಬೇಕು. ಆಮೇಲೆ ಫ್ಯಾಮಿಲಿಯಲ್ಲಿ ಆಗಿರ್ಲಿ, ನಾವ್ ಹೇಳ್ತೀವಲ್ಲ, ತಂದೆ ತಾಯಿ ಬಿಟ್ಟು ಇನ್ಯಾರು ನಮ್ಗೆ ಒಳ್ಳೇದ್ ಬಯಸೋದಿರಲ್ಲ ಅಂತ. ಸೊ ಫಸ್ಟ್ ತಂದೆ ತಾಯಿ ಗೌರವ ಕೊಡ್ಬೇಕು. ಅದಾದ ನಂತರ ಸ್ವಂತದವರಾಗಿರ್ಲಿ, ಇನ್ನೊಬ್ರಾಗಿರ್ಲಿ, ಇವರೆಲ್ಲ ಬರ್ತಾರೆ ಹೋಗ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ. ಸೊ ಹಂಗಾಗಿ ಇದು ಮಾಡಕ್ಕೆ ಎಸ್ ಅವ್ರಿಗೆ ಅಲ್ಟಿಮೇಟ್ ಆಗುತ್ತೆ. ಇನ್ನೊಂದು ತಂದೆ ತಾಯಿನೂ ಅಷ್ಟೇ, ಅವ್ರು ಏನ್ ಹೇಳಿ ಬೆಳೆಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಮಕ್ಕಳಿಗೆ. ಸಿ, ನಮ್ಗೆ ವಿದ್ಯಾಭ್ಯಾಸ ಸ್ಕೂಲು ಕಾಲೇಜ್ಗಳಲ್ಲಿ ಸಿಗುತ್ತೆ. ಆಮೇಲೆ ಲೈಫ್ ಒಂದು ಏನಿದೆಯೋ ಪಾಠ ಕಲಿಯೋದಕ್ಕೆ ನಾವು ಇಳಿದ್ಬಿಡ್ತೀವಿ. ಅದಾದ ನಂತರ ಕಾಲೇಜ್ ಆದ ನಂತರ ನಾವು ಹಂಗೆ ಕೆಲಸ ಅದು ಇದು ಅಂತ ಹೇಳ್ತೀವಿ. ನಮ್ಮ ಬೇಸಿಕ್ ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್ ಅನ್ನೋದು ಮನೆತನದ ಬಗ್ಗೆ ಏನ್ ಹೇಳ್ಕೊಡ್ತೀವಿ, ಅದು ತಂದೆ ತಾಯಿ ಮನೆಯಿಂದಾನೇ ಹೇಳ್ಕೊಡ್ತಾರೆ. ಸೊ ಅದನ್ನ ಹೇಳ್ಕೊಟ್ಟಾಗ ಎಸ್, ಆಮೇಲೆ ತಾಯಿಯ ಮೊದಲು ಗುರು ಆಗ್ತಾರೆ. ಸೊ ಹಂಗಾಗಿ ಇವ್ರು ಹೇಳ್ಕೊಡೋದನ್ನ ನಾವು ಬೇಸಿಕ್ಸ್ ಆಗಿ ಇಟ್ಕೊಂಡು ಆಮೇಲೆ ಇದು ಮಾಡ್ಬೇಕು. ಪ್ಲಸ್ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಅಪ್ಪ ಅಮ್ಮ ಹೇಳ್ಕೊಡದೇ ಇರೋದೇನು ಅಂದ್ರೆ ಕೆಲವೊಂದು
ಪುಸ್ತಕಗಳಿಂದ ನಾವು ಕಲಿತೀವಿ. ಸೊ ಜೀವನದಿಂದ ಭಗವದ್ಗೀತಾನ ಯಾರಾದ್ರೂ ಒಬ್ರು ಒಂದ್ಸತಿ ಓದ್ಬಿಟ್ರೆ ಅವ್ರಿಗೆ ಜೀವನದಲ್ಲಿ ಎಲ್ಲಾರು ಏನೇನು ಅಂತ ಎಲ್ಲ ಕಲರ್ಸ್ ಕಾಣುತ್ತೆ. ಸೊ ಹಾಗಾಗಿ ಅದೊಂದಿರುತ್ತೆ. ನಾನ್ ಕಲ್ತಿರೋ ಪಾಠ ಇನ್ನೊಂದೇನಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ನಾವು ಫೈನಾನ್ಸ್ ಜೊತೆ ಹೇಗೆ ಇರಬೇಕು, ಹೇಗೆ ಆಟ ಆಡಬೇಕು, ಹೇಗೆ ಅದ್ರಲ್ಲಿ ಮ್ಯಾನಿಪುಲೇಟ್ ಮಾಡಬೇಕು, ಯಾವ್ದನ್ನ ಕರೆಕ್ಟ್ ಆಗಿ ನಾವು ಒಳ್ಳೆ ರೀತಿಯಲ್ಲಿ ನಮ್ಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಎಲ್ಲ ಕಾನೂನಾತ್ಮಕವಾಗಿ ನಮ್ಗೆ ಪಾಠಗಳಿದೆ, ಬುಕ್ಸ್ ಇದೆ, ಅವೆಲ್ಲ ಇದೆ. ಪ್ಲಸ್ ನನ್ನ ಫೇವ್ರೆಟ್ ಆಥರ್, ನಾನು ಯಾವಾಗ್ಲೂ ಇವ್ರಿಗೂ ಹೇಳ್ತಾ ಇರ್ತೀನಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಬೈ ರಾಬರ್ಟ್ ಕಿಯೋಸಾಕಿ. ಸೊ ಅವ್ರು ಹೇಳ್ತಾರೆ ಯಾವ್ಯಾವ ರೀತಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಪ್ಲಸ್ ಯಾವ ಸ್ಕೂಲ್ಸ್ ಕಾಲೇಜಸ್ ಇದನ್ನ ಯಾರು ಕಲ್ಸ್ಕೊಡಲ್ಲ, ಅದನ್ನ ಯಾಕೆ ನಾವು ಕಲಿಬೇಕು ಅಂತ. ಸೊ ಆತರ ಕೆಲವೊಂದು ಬುಕ್ಸ್, ಕೆಲವೊಂದು ಆಡಿಯೋ ಬುಕ್ಸ್ ನ ನಾನು ಕೇಳಿ ಓದಿ ತಿಳ್ಕೊಂಡು ಇದೆಲ್ಲ ನನಗೆ ಒಂದು ಅಡಿಷನಲ್ ಬೆನಿಫಿಟ್ ಇದೆ. ಸೊ ನನ್ನ ಯಾರೇ ಒಬ್ರು ಸೋಲಿಸ್ಬೇಕು ಅಂತ ಸೊ ನನ್ಗೆ ಯಾವಾಗ ಅವ್ರು ಏನ್ ಪ್ಲಾನ್ ಮಾಡ್ತಾರೋ ಅದಕ್ಕಿಂತ ಮುಂಚೆ ನಾನು 10 ಸ್ಟೆಪ್ ಮುಂಚೆ ಇಡ್ಬೇಕು. 10 ಹೆಜ್ಜೆ ಮುಂದೆ ಇಡೋದಕ್ಕೆ ನಾವು ಏನ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದಕ್ಕೆ ಪ್ರಪಂಚದ ಜ್ಞಾನ ತುಂಬಾ ಇದೆ. ಇನ್ನೊಂದು ಲೈಕ್ ಅದರ ಒಂದು ಅವಮಾನ ಆಗಿದೆ ಅಂತ ನಿಮ್ಗೆ ಮಾಡಕ್ಕಾಗಲ್ಲ ಅಂತ ಮಾಡಿ ಹೇಳಿರೋದು, ನೀವು ಸಾಧಿಸಿರೋದು ಆ ಥರದ್ದು ಏನಾದ್ರು ಇದೆ ಅಂತ ಅಷ್ಟು ಹೇಳ್ಬೇಕು ಅಂದ್ರೆ ನಾನು ಕೆಲ್ಸದ್ದೆ ಯಾರು ಬೇರೆ ಯಾರು ಇಲ್ಲ, ನಮ್ಮ ತಂದೆನೆ ಫಸ್ಟ್ ನನ್ಗೆ ಅದ್ಬೇಕು ಇರ್ಬೇಕು ಅಂದಾಗ ನಿನ್ ಸ್ವಂತ ದುಡ್ಡಲ್ಲಿ ನೀನ್ ಒಂದು ಬಟ್ಟೆ ತಗೋ, ಆಮೇಲೆ ನೀನ್ ಬಂದು ಮಾತಾಡೋ. ಸೊ ಹಂಗಾಗಿ ಕಾಲೇಜ್ ಡೇಸ್ ಅಲ್ಲೇ ಸ್ವಲ್ಪ ಡ್ಯಾಡಿ ಹೇಳಿದ್ರಲ್ಲ ನಾವು ಸಾಧಿಸ್ಬೇಕು ಅಂತ ರಾತ್ರಿ ಕಾಲ್ ಸೆಂಟರ್ ಹೋಗಿ ಕೆಲಸ ಮಾಡಿ ಬೆಳಗ್ಗೆ ಒಂದು ಕಾಲೇಜ್ಗೆ ಹೋಗಿ ಅದೆಲ್ಲ ಮಾಡಿದೀವಿ. ಸೊ ಮಾಡಿ ಹಂಗಾಗಿ ಅದು ಅವರು ಅವಮಾನ ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಗುರುವಾಗಿತ್ತು. ಪ್ಲಸ್ ಇವತ್ತು ನಮ್ಗೆ ಸಮಾಜದಲ್ಲಿ ಯಾರ್ಯಾರು ಅವಮಾನ ಮಾಡಿದಾರಲ್ಲ ಅವರೆಲ್ಲ ಅವರೇ ನೋಡ್ಕೊತಾ ಇದ್ದಾರೆ, ನಾನೇನೋ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಸ್ ಕೆಲಸ ಹೊತ್ತು ಅನ್ನೋದಕ್ಕಿಂತ ನಾವು ಮಾಡಿರೋದು ಇಲ್ಲ ನೋಡ್ತಾ ಇರ್ತೀವಿ, ಅವ್ರಿಗಿಂತ ದೊಡ್ಡ ಜಡ್ಜ್ ಯಾರು ಇಲ್ಲ. ಸೊ ಇವತ್ತು ಅವ್ರ ಮುಂದೆ ನಾವ್ ಹೆಂಗಿದೀವಿ, ಅವ್ರು ಹೆಂಗಿದ್ದಾರೆ, ಅವ್ರು ಎಲ್ಲಿದ್ದಾರೆ, ನಾವ್ ಎಲ್ಲಿದ್ದೀವಿ, ಅದನ್ನ ಜಾಗ, ಟೈಮು ಎಲ್ಲ ತೋರಿಸ್ಕೊಡ್ತಾರೆ. ಇವತ್ತು ನಾವು ಈ ಕ್ಯಾಮ್ರಾ ಮುಂದೆ ನಿಮ್ ಮುಂದೆ ಕೂತ್ಕೋಬೇಕಾದ್ರೆ ಅದು ಅವರೇ ಮಾಡಿದ್ವಿ. ಸೊ ಭಗವಂತನ ಮುಂದೆ ನಾವ್ ಯಾರು ದೊಡ್ಡವರಲ್ಲ, ಅವ್ರವ್ರು ಮಾಡಿರೋದು ಅವ್ರವ್ರು ಅನುಭವಿಸ್ತಾರೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಂತವ್ರು ಇದ್ರೇನೆ ನಮ್ಗೆ ಲೈಫಲ್ಲಿ ಆಕ್ಚುಲಿ ಹೊಟ್ಟೆ ಹಸುಗೆ ಹೌದು ಹೊಟ್ಟೆ ಹಸು ಇರ್ಬೇಕು, ಆವಾಗಲೇ ನಮ್ಗೆ ತಿಂದಿದ್ದು ರುಚಿ ಗೊತ್ತಾಗುತ್ತೆ. ಸೊ ಕಷ್ಟ ಇದ್ರೇನೆ ಸೋಲು ಗೆಲುವುದು ರುಚಿ ಗೊತ್ತಾಗುತ್ತೆ. ಎಸ್ ಇವತ್ತು ಗೆದ್ದಿದ ತಕ್ಷಣ ಇಲ್ಲಿ ಕೂತ್ಕೊಳ್ಳೋದಲ್ಲ, ಯಾವಾಗ ಇಲ್ಲೇ ಕೂತ್ಕೋಬೇಕು, ಬಂದವ್ರಿಗೆ ಅದೇ ಮರ್ಯಾದೆ ಕೊಡ್ತೀವಿ. ಸೊ ಇವತ್ತು ಅಷ್ಟೇ ನಾವು ಎಷ್ಟೇ ಎದುರಿಗೆ ಬೆಳೆದ್ರೇನು ನಮ್ಮ ಕ್ಲೈಂಟ್ಸ್ 10 ವರ್ಷ ಆಗಿರ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಕೂತ್ಕೊಂಡೇ ಮಾತಾಡ್ತೀವಿ. ನಾವೆಲ್ಲೂ ಹೌದಾ ಸರ್ ನಾವು ಬಿಸಿ ಇದೀವಿ ಅಂತ. ಸೊ ಹಾಗಾಗಿ ಸೊ ನಾನು ಕೇಳ್ಪಟ್ಟೆ ನವೀನ್ ಅವ್ರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ ಅಂತ. ಇಲ್ಲ ರಾಜಕೀಯದ ಆಸಕ್ತಿ ಅಂತ ಏನಿಲ್ಲ, ಬಟ್ ಫ್ಯಾಮಿಲಿ ಎಸ್ ಪೊಲಿಟಿಕಲ್ ಇದರಲ್ಲಿ ಅದಕ್ಕೆ ನಾನು ಇಲ್ಲ ನನಗೆ ಆ ಒಂದು ವಿಚಾರದಲ್ಲಿ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೊದ್ಲು ಇತ್ತು, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ನಮ್ಗೆ ಏನಾಯ್ತು ಅಂದ್ರೆ ರಾಜಕೀಯ ಅಂದ್ರೆ ಅದು ಒಂದು ಪಕ್ಷಕ್ಕೆ ಸೀಮಿತ ಆಗ್ಬಿಡುತ್ತೆ. ಬಿಸ್ನೆಸ್ ಅಂದಾಗ ನಮ್ಗೆ ಎಲ್ಲರೂ ಬೇಕಾಗುತ್ತೆ. ಸೊ ಇದು ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ಬಿಸ್ನೆಸ್ ಅಲ್ಲಿ ವೈರತ್ವ ಸ್ಟಾರ್ಟ್ ಆಗ್ಬಿಡುತ್ತೆ. ರಾಜಕೀಯದ ಒಂದು ಪಕ್ಷದಲ್ಲಿ ಇದ್ದಾಗ ಬಿಸ್ನೆಸ್ ಅಲ್ಲಿ ವೈರತ್ವ ಸ್ಟಾರ್ಟ್. ಸೊ ಹಂಗಾಗಿ ಅದನ್ನ ಬೇಡ ಇನ್ಫ್ಲೂಯೆನ್ಸ್ ಆಗುತ್ತೆ. ಪ್ಲಸ್ ಕ್ಲೈಂಟಲ್ ಬೇಸ್ ಚೇಂಜ್ ಆಗ್ಬಿಡುತ್ತೆ. ಸೊ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಸೊ ನಮ್ಗೆ ಅದು ಬೇಡ, ಯಾವತ್ತೂ ನಾವು 4 ಜನಕ್ಕೆ ಉಪಯೋಗ ಆಗ್ತಾ ಇದೀವಿ. ಸೊ ಹಂಗೆ ಇರೋಣ ಅಂತ ಸಮಾಜ ಸೇವೆ ಮಾಡೋದಕ್ಕೆ ರಾಜಕೀಯ ಬೇಕಾಗಿಲ್ಲ. ಆಸ್ ಎ ಸೆಡ್ ಯು ಎನ್ಆರ್ ಫೌಂಡೇಶನ್ ಅಂತ ಇಟ್ಕೊಂಡಿದೀವಿ. ನಮ್ ಕಡೆ ಅಂತ ಒಂದು ನಂಬರ್ಸ್ ಹೇಳ್ಬೇಕಾ ಇಲ್ವೋ ಗೊತ್ತಿಲ್ಲ, ಬಟ್ ಸಣ್ಣದಾಗಿ ಒಂದು ಸ್ಟಾರ್ಟ್ ಮಾಡಿದೆ. ಮದರ್ ತೆರೇಸಾದು ಒಂದು ಲೈನ್ ಇದೆ, ಆ ಲೈನ್ ಹೇಳ್ತೇನೆ, ಇಫ್ ಯು ಕಾಂಟ್ ಫೀಡ್ 100 ಫೀಡ್ 1 ಅಂತ. ಸೊ 100 ಜನಕ್ಕೆ ನೀವು ತಿನ್ಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಬ್ಬರಿಗೆ ಅನ್ನದಾನ ಮಾಡಿ. ಸೊ ಹಂಗಾಗಿ ಆ ಒಂದಿಂದ ಸ್ಟಾರ್ಟ್ ಮಾಡಿದೆ. ಇವತ್ತು 26-30 ಜನ ಹೆಣ್ಮಕ್ಳಿದ್ದಾರೆ, ತಂದೆ ತಾಯಿ ಹೆಣ್ಮಕ್ಳು ಬೇಡ ಅಂತ ಬಿಟ್ಟು ಹೋಗೋದು. ಸೊ ಅಂತ ಮಕ್ಕಳಿಗೆ ಅನ್ನದಾನ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ಅಣ್ಣನಾಗಿ ಅವ್ರನ್ನ ಭೇಟಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಿದ್ವಿ. ಆಮೇಲೆ ಕೆಲವು ಹುಡುಗರು BBMP ಹೋಗಕ್ಕೆ ಎಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲೆಲ್ಲಿ ಏನೇನು ಮಾಡೋಕ್ಕಾಗುತ್ತೆ ತಿಂಗಳು ಒಂದು 2 ದಿವಸ ಅಂತ ನಾವು ಮಾಡ್ತೀವಿ. ಬೇರೆ ದಿವಸ ಡೊನೇಷನ್ಸ್ ಬರುತ್ತೆ. ಡೊನೇಷನ್ಸ್ ಇಲ್ಲ ಏನು ಮಾಡಿದೆ. ನನ್ಗೆ ಏನಂದ್ರೆ ಸದ್ಯಕ್ಕೆ ತಿಂಗಳಲ್ಲಿ ಒಂದು 2-3 ದಿವಸ ಅಂತ ಹೇಳ್ಕೊತಾ ಇದ್ದೀನಿ. ವರ್ಷ ಪೂರ್ತಿ ಪ್ರತಿದಿನ ಮಾಡ್ಬೇಕು ಅಂತ ಒಂದು ಆಸೆ, ಅದಕ್ಕೆ ಭಗವಂತ ಕೊಡ್ಲಿ ಅಷ್ಟೇ. ನಾವ್ ಯಾರನ್ನೂ ಕೇಳ್ಕೊಳ್ಳಲ್ಲ ಡೊನೇಷನ್ ಮಾಡಿ ಅಂತ, ಬಟ್ ನಮ್ ಕೈಯಲ್ಲಿ ನಾವು ಏನ್ ಸಂಪಾದಿಸ್ತೇವೋ ಅದರಿಂದ ಕೊಡ್ತೇವೆ. ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ ನಮ್ಮ ಫೌಂಡೇಶನ್ ಡೊನೇಷನ್.
ಯಾಕಂದ್ರೆ ಇವತ್ತಿನ ಬದುಕಿನಲ್ಲಿ ಅವ್ರು ಬದುಕಿಟ್ಕೊಳಕ್ಕೆ ಓಡೋದು ಜಾಸ್ತಿ, ಅಂತದ್ರಲ್ಲಿ ಸಮಾಜ ಸೇವೆ ಅಂತ ಬಂದ್ರೆ ಯಾಕಂದ್ರೆ ಮನ್ಸ್ ಬೇಕು. ಕರ್ಮ ಅನ್ನೋದು ಎಲ್ಲರೂ ಮಾಡಿರ್ತೀವಿ, ಒಳ್ಳೇದು ಕೆಟ್ಟದು. ಸೊ ಗೊತ್ತಿಲ್ಲದೆ ನಾವು ಎಷ್ಟೋ ಕರ್ಮಗಳು ಮಾಡಿರ್ಬೋದು. ಸೊ ಅದನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಈ ಜನ್ಮದಲ್ಲೇ ಎಷ್ಟೊಂದ್ ಜನ ಇದ್ದಾರೆ, ಅವರಿಂದ ನಾವು ಒಳ್ಳೆ ಆಶೀರ್ವಾದ ಪಡ್ಕೊಂಡ್ರೆ ಅಷ್ಟೇ. ಮುಂದೆ ಏನ್ ಪ್ಲಾನ್ ಇದೆ ನಿಮಗೆ ಅಂತ, ಮುಂದೆ ಉದ್ದೇಶ ಪ್ಲಾನ್ ಹೇಳೋದಾದ್ರೆ ಫ್ಯೂಚರ್? ಈವೆಂಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ನಾವಿಬ್ರು ಇದನ್ನ ಪ್ಯಾನ್ ಇಂಡಿಯಾ ಎತ್ಕೊಂಡು ಹೋಗ್ಬೇಕು ಅಂತ ಸದ್ಯಕ್ಕೆ ನಾವು ಒಂದು 2-3 ಸ್ಟೇಟ್ಸ್ ಅಲ್ಲಿ ಕೇಟರ್ ಮಾಡ್ಬೋದು. ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್, ಆಮೇಲೆ ಇದು ದುಬೈ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದೊಂದು ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವೆಂಟ್ಸ್ ಮಾಡೋಣ. ಸೊ ಹಾಗಾಗಿ ಇದು ನಮ್ಮ ಫ್ಯೂಚರ್ ಎಕ್ಸ್ಪಾನ್ಷನ್ ಪ್ಲಾನ್. ಕನ್ಸ್ಟ್ರಕ್ಷನ್ ಅಲ್ಲಿ ಸದ್ಯಕ್ಕೆ ನಾವು ಫೋಕಸ್ ಮಾಡ್ತಾ ಇರೋದೇನಂದ್ರೆ ಕೆಲವೊಂದು ಹೊಸ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಆ ಕಾನ್ಸೆಪ್ಟ್ಸ್ ನಾವು ಇನ್ನ ಅನಲೈಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮಲ್ಲಿ ಒಂದು R&D ಸ್ಟೇಜ್ ಅಲ್ಲಿ ಇದೆ. ಆ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಸಕ್ಸಸ್ಫುಲ್ ಆಯ್ತು ಅಂದ್ರೆ ನಾವು ಮಾಡೆಲ್ ವಿಲಾಸ್ ಒಂದು ರೆಡಿ ಮಾಡೋಣ. ಮೀನ್ಸ್ ಇವಾಗ 8 ತಿಂಗಳಿಂದ 1 ವರ್ಷ ತಗೊಳ್ಳೋ ಟೈಮ್ ಅಲ್ಲಿ ಬರೀ 3 ತಿಂಗಳಲ್ಲಿ ನಾವು ಮನೇನೆ ಮುಗಿಸ್ಬೋದು. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಡೋರ್ ಹಾಕಿ ಕೀ ಅವ್ರು ಕೊಡ್ಬೋದು. ಸೊ ಆ ತರ ಮಾಡ್ಬೋದು. ಸೊ ಅದನ್ನ ನಾವು ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ. ಅದರದ್ದು ಸಸ್ಟೈನಬಿಲಿಟಿ ವ್ಯಾಲ್ಯೂ ಟೈಮ್ ಎಷ್ಟಾಗುತ್ತೆ, ಮೀನ್ಸ್ ಅದನ್ನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಮಿನಿಮಮ್ ಅವ್ರು ಒಂದು 25-30 ವರ್ಷ ಬಳಕೆ ಬರಬೇಕು. ಸೊ ಆ ತರದನ್ನ ನೋಡ್ತಾ ಇದೀವಿ. ಸೊ ಅದನ್ನ ಸಕ್ಸಸ್ ಆಯ್ತು ಅಂದ್ರೆ ಮೇ ಬಿ ಅವಾಗ ಡೆಫಿನೆಟ್ಲಿ ಇನ್ನೊಂದ್ಸತಿ ನಿಮ್ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಸದ್ಯಕ್ಕೆ ಅದಕ್ಕೆ ಜಾಸ್ತಿ ಮಾಹಿತಿ ಕೊಡೋದಕ್ಕಾಗಲ್ಲ, ಬಟ್ ಫ್ಯೂಚರ್ ಅಲ್ಲಿ ಎಸ್. ಸೊ ಇಷ್ಟು ವರ್ಷ ನವೀನ್ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಸಾಕಷ್ಟು ಅಪ್ ಅಂಡ್ ಡೌನ್ಸ್ ಅನ್ನು ನೋಡಿದ್ದೀರಾ, ಇವತ್ತು ಈ ಒಂದು ಹಂತದಲ್ಲಿ ಬಂದು ನಿಂತಿದ್ದೀರಾ. ಸೊ ಹಾಗಾಗಿ ಒಂದು ಯೂತ್ಸ್ಗೆ ಹೊಸದಾಗಿ ಬಿಸ್ನೆಸ್ ಮಾಡೋಕೆ ಬರುವಂತ ಯೂತ್ಸ್ಗೆ ಒಂದು ಮೆಸೇಜ್ ನಿಮ್ ಕಡೆಯಿಂದ ಕೊಡೋದಾದ್ರೆ ಏನ್ ಹೇಳ್ತೀರಾ? ಮೀನ್ಸ್ ಫಸ್ಟ್ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಯೋಚನೆ ಇಟ್ಕೊಳ್ಳಿ. ನಾವು 4 ಜನಕ್ಕೆ ಹೇಗೆ ಉಪಯೋಗ ಆಗ್ತೀವಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು, ಆಮೇಲೆ ನಾವು ಯಾವುದೇ ಒಂದು ಒಂದು ವ್ಯಾಪಾರ ಅಂತ ಹೇಳಿದಾಗ ಲಾಭ ಅಂತ ನೋಡ್ತೀವಿ. ಅದನ್ನ ಆಚೆ ಆ ಫ್ರೇಮ್ ಬಿಟ್ಟು, ಬಿಸ್ನೆಸ್ ಫ್ರೇಮ್ ಬಿಟ್ಟು ನಾವು ಆಚೆ ಮಾಡಿದ್ರೆ ಅದನ್ನ ಮೋಸ ಅಂತೀವಿ. ಸೊ 4 ಕಾಸು ದುಡಿದಾಗ ಕರೆಕ್ಟ್ ಆಗಿ ದುಡಿದಿ, ನಿಯತ್ತಾಗಿ ದುಡಿದಿ. ಒಂದ್ರಲ್ಲೇ ನಾನು ಲಾಭ ನೋಡ್ಬೇಕು ಅಂತ ಹೋದ್ರೆ ಪಕ್ಕ ಸೋಲು ಇದ್ದೇ ಇರುತ್ತೆ. ಸೊ ಯಾವತ್ತು ಅವ್ರಿಗೂ ನೋಯಿಸಬಾರ್ದು, ನಾವು ಮೀಡಿಯಂ ಆಗಿ ಹೆಂಗ್ ಬೇಕೋ ಅಷ್ಟು ದುಡ್ಕೊಂಡು ಮುಂದೆ ಬರುತ್ತೆ. ಇದು ಫಸ್ಟ್ ಪ್ರಿನ್ಸಿಪಲ್ ಅವ್ರು ಇಟ್ಕೋಬೇಕಾಗುತ್ತೆ. ಎರಡನೇದು ಬಂದ್ಬಿಟ್ಟು ಟೈಮ್. ದ ಪರ್ಸನ್ ಹೂ ಡಸಂಟ್ ವ್ಯಾಲ್ಯೂ ಟೈಮ್ ಕೆನಾಟ್ ಗೆಟ್ ಗುಡ್ ರಿಟರ್ನ್ಸ್. ಸೊ ನಮ್ಗೆ ಒಬ್ಬರಿಗೆ ನಾವು ಒಂದು ಮಾತು ಕೊಟ್ಟಿದ್ದೀವಿ ಅಂದ್ರೆ ಆ ಟೈಮ್ ಅಲ್ಲಿ ಇರ್ಬೇಕು, ಆ ಟೈಮ್ಗೆ ಅವ್ರು ಮುಗಿಸ್ಕೊಡ್ಬೇಕು. ಆಮೇಲೆ ಆ ಟೈಮ್ಗೆ ಅವ್ರು ಕೇಳಿದ ಪ್ರಕಾರ ನಾವು ಡೆಲಿವರಿ ಮಾಡಬೇಕು. ಎರಡನೇದು ಮಾತು, ಸಾರಿ ಮೂರನೇದು ಮಾತು. ಏನ್ ಮಾತು ಕೊಡ್ತೀವಲ್ವಾ ಅದನ್ನ ಪೆನ್ ಅಂಡ್ ಪೇಪರ್ ಅಲ್ಲಿ. ಯಾಕಂದ್ರೆ ನಾರ್ಮಲ್ ಆಗಿ ಇದು ನಾನ್ ಕಲ್ತಿದ್ದು, ಇದು ಒಂದು ಅವಮಾನ ಅಂತಾನೆ ಇಟ್ಕೋಬಹುದು. ನಾನ್ ಕೆಲಸ ಮಾಡಿದ್ದು ಒಂದು ಆರ್ಗನೈಸೇಷನ್ ಅಲ್ಲಿ ಕಸ್ಟಮರ್ಗೆ ಏನ್ ಕಮೆಂಟ್ ಆಗಿದ್ನೋ ಅದನ್ನ ನಾನು ಡಾಕ್ಯುಮೆಂಟ್ ಮಾಡಿಲ್ಲ. ಅದು ನನ್ನ ಕಂಪನಿ ಗೊತ್ತಾಗ್ಲಿಲ್ಲ. ಎಂಡ್ ಆಫ್ ದ ಡೇ ನಾನು ಅದನ್ನ ಮುಗಿಸ್ಕೊಡ್ಬೇಕು ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದಾಗ ಅದ್ರ ಬೆಲೆ ಬಂದ್ಬಿಟ್ಟು ಸುಮಾರು ಒಂದು 3.5 ಲಕ್ಷ ಆಯ್ತು. ಸೊ ಅದು ನನ್ನ ಕೈಯಾರ ನಮ್ಗೆ ಕೊಟ್ಟಿದ್ದೀನಿ. ಸೊ ವೆನ್ ಯು ಡೋಂಟ್ ಡಾಕ್ಯುಮೆಂಟ್ ಇಟ್, ಇಟ್ ಇಸ್ ನಾಟ್ ಅಂಡರ್ಸ್ಟುಡ್ ಬೈ ಅನುಭವ ಆಗಿದೆ. ಸೊ ಯಾವುದೇ ಒಂದನ್ನ ನಾವು ಒಬ್ಬರಿಗೆ ಒಂದು ಮಾತು ಕೊಡ್ತಾ ಇದೀವಿ, ಒಂದು ಡೆಲಿವರಿಬಲ್ಸ್ ಕೊಡ್ತಾ ಇದೀವಿ ಅಂದಾಗ, ಓಕೆ ಈ ಮನೆ ಕಟ್ಕೊಡ್ತಾ ಇದೀವಿ, ಈ ಮನೆಗೆ ಈ ತರ ಐಟಮ್ಸ್ ನ ಯೂಸ್ ಮಾಡ್ತಾ ಇದೀವಿ, ಈ ತರ ಇದು ಮಾಡ್ತಾ ಇದೀನಿ ಅಂದ್ರೆ ಪೆನ್ ಅಂಡ್ ಪೇಪರ್ ಅಲ್ಲಿ ಹಾಕಿ ಕೊಡ್ತೀವಿ. ಅದನ್ನ ಬಿಟ್ಟು ಬೇರೆ ಹೊತ್ತು ಯಾವ್ದು ಇರಲ್ಲ. ನಾಳೆ ದಿವಸ ಇಲ್ಲ ನೀವು ಇದನ್ನ ಹಾಕೊಡ್ತೀನಿ ಅಂತ ಹೇಳಿದ್ರೆ ನೀವು ಇದನ್ನ ಕೊಟ್ಟಿದ್ದೀರಾ ಅಂತ ಯಾರು ಮಾತಾಡೋದು. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದು. ಸೊ ಯಾರೇ ಒಬ್ರು ಒಂದು ಹೊಸದು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಡಾಕ್ಯುಮೆಂಟೇಶನ್ ಇಸ್ ಯುವರ್ ಪ್ರಯಾರಿಟಿ. ಅದನ್ನ ಎಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೀವು ಮಾಡಿದಾಗ ನೀವು ಗೆಲುವು ಯಾವತ್ತೂ ಇದ್ದೆ. ಸೊ ಡಾಕ್ಯುಮೆಂಟೇಶನ್ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಲೀಗಾಲಿಟೀಸ್ ನ ಫಾಲೋ ಮಾಡಿ. ಸರ್ಕಾರದ ಯಾವುದೇ ನಿಯಮಗಳಿದ್ರೇನು, ಟ್ಯಾಕ್ಸ್ ಇದ್ರೇನು ಅದನ್ನೆಲ್ಲ ನಿಯತ್ತಾಗಿ ಕಟ್ಕೊಂಡು ಅಷ್ಟೇ. ಯಾವುದೇ ಇದ್ರೂ ನೀಟಾಗಿ ಒಳ್ಳೆ ವ್ಯವಹಾರ ಮಾಡಿ ಅಷ್ಟೇ. ಏನ್ ಮೆಸೇಜ್ ಕೊಡ್ತೀರಾ ಅಂತ? ತುಂಬಾ ಚಿಕ್ಕ ವಯಸ್ಸಿಗೆ ಬಂದಿದ್ದೀರಾ, ಸೊ ಏನ್ ಮೆಸೇಜ್ ಕೊಡ್ತೀರಾ ಅಂತ? ನಿಜ, ಅದ್ರ ಜೊತೆ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್, ಯಾಕಂದ್ರೆ ನಾಲೆಜ್ ಇದ್ರೇನೆ ಬಿಸ್ನೆಸ್ ಯಾವುದೇ ಮಾಡೋದು. ಸೊ ಏನೇ ಮಾಡ್ಬೇಕು ಅಂತಿದ್ರೆ ಯೋಚನೆ ಮಾಡಿ ಯಾರೋ ಹೇಳಿದ್ರು ಏನೋ ಮಾಡ್ಬೇಕು ಅನ್ನೋ ಅರ್ಜೆನ್ಸಿಯಲ್ಲಿ ಮಾಡಬೇಡಿ. ಯಾಕಂದ್ರೆ ಒಂದ್ಸಲ ನೀವು ಅದನ್ನ ಕಾಲಿದ್ಮೇಲೆ ಬ್ಯಾಕ್ವರ್ಡ್ ಬರಕ್ಕಾಗಲ್ಲ. ತುಂಬಾ ಒಳ್ಳೆ ಮೆಸೇಜ್. ಹೌದು, ಬ್ಯಾಕ್ವರ್ಡ್ ಬರಕ್ಕಾಗಲ್ಲ. ಬಿದ್ರು ಎದ್ರು ನಾವೇ ಸಫರ್ ಮಾಡ್ಬೇಕು, ನಾವೇ ಇದು ಮಾಡ್ಬೇಕು. ಸೊ ಏನೇ ಮಾಡ್ಬೇಕಾದ್ರೆ ಯೋಚನೆ ಮಾಡಿ.
ಫ್ಯೂಚರ್ ಜನರೇಷನ್ಗೆ ಇನ್ನೊಂದು ಮೆಸೇಜ್ ಹೇಳೋದು ಇಂಪಾರ್ಟೆಂಟ್ ಇದೆ. ಅವ್ರು ಓದಿಲ್ಲ ಇವ್ರು ಸಕ್ಸಸ್ಫುಲ್ ಆಗ್ಬಿಟ್ರು, ಬಿಲ್ ಗೇಟ್ಸ್ ಓದಿಲ್ಲ ಅವ್ರು ಸಕ್ಸಸ್ಫುಲ್ ಆಗ್ಬಿಟ್ರು ಅಂತ. ಅವರೆಲ್ಲ ಓದಿಲ್ಲ ಸರಿ, ಬಟ್ ಅವ್ರ ಕೆಳಗಡೆ ಇರೋ ಪ್ರತಿಯೊಬ್ಬರು ಓದಿರೋರು. ಸೊ ಇವತ್ತು ನನ್ನ ಜೊತೆಗೆ ಮೇಘ ಅವ್ರು ಓದಿರೋದಕ್ಕೆ ಇರೋದ್ರಿಂದಾನೇ ನಮ್ಗೆ ಒಂದು ಸಕ್ಸಸ್ ನಾವು ಕಾಣ್ತಾ ಇದೀವಿ. ಸೊ ಓದಿಲ್ಲದೆ ಇರೋರು ಸಕ್ಸಸ್ಫುಲ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ಮಾತ್ರ ನೋಡ್ಬೇಡಿ, ಅದು ನಾವು ಒಂದು ಎಕ್ಸಾಂಪಲ್ ಆಗಿ ನಿಲ್ಬೋದು ವಿನ, ಬಟ್ ನಮ್ ಕೆಳಗಡೆ ಕೆಲಸ ಮಾಡೋ ಪ್ರತಿಯೊಬ್ರು ಓದಿರೋರು. ಸೊ ತಂದೆ ತಾಯಿ ಮಾತಿಗೆ ಯಾವತ್ತೂ ಗೌರವ ಕೊಟ್ಟು ಅವ್ರು ಏನ್ ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಾ ಇದ್ರು ಆ ಓದೋದೊಂದು ಬೆಲೆ ಕೊಡಿ, ನಿಮ್ ಗುರುಗಳಿಗೊಂದು ಬೆಲೆ ಕೊಡಿ. ಓದಾದ್ಮೇಲೆ ನೀವ್ ಏನ್ ಬೇಕೋ ನಿಮ್ ಸಾಹಸ. ಇವರು ಅಷ್ಟೇ ಓದಾದ್ಮೇಲೆ ಇವತ್ತು ಬಂದು ಸೇರ್ಕೊಂಡು ಸೊ ಓದೋ ಟೈಮಲ್ಲಿ ಅವ್ರು ಡಿಸ್ಟ್ರಾಕ್ಷನ್ ಮಾಡ್ಕೊಂಡು ಅವ್ರು ಎಷ್ಟೇ ಬೇರೆ ಇದ್ದೇನೋ ಅದನ್ನು ಮಾಡ್ಕೊಂಡು ಇದನ್ನು ಪಾರ್ಲರ್ ಆಗಿ ಮೇಂಟೈನ್ ಮಾಡಿ ಬಂದು ಹಂಗೆ ಯಾವತ್ತು ಎಜುಕೇಶನ್ಗೆ ಫಸ್ಟ್ ಪ್ರಯಾರಿಟಿ ಕೊಡಿ, ತಂದೆ ತಾಯಿ ಗೌರವ ಕೊಡಿ, ಆಮೇಲೆ ಸಮಾಜಕ್ಕೂ ಗೌರವ ಕೊಡಿ. ಅಂಡ್ ಹೆಣ್ಮಕ್ಳಿಗೆ ಯಾವತ್ತೂ ಒಂದು ದೊಡ್ಡ ಗೌರವ ಇರಲಿ. ಯಾಕಂದ್ರೆ ಸಮಾಜದಲ್ಲಿ ಎಲ್ಲೇ ನೋಡಿದ್ರೇನು ಹೆಣ್ಮಕ್ಳಿಗೆ ಒಂದು ಗೌರವ ಇಟ್ಟು ಮಾತಾಡಿಸಿ, ಯಾರನ್ನೂ ಕೆಳಗಡೆ ಮೇಲ್ಗಡೆ ಅಂತ ನೋಡಿ ಮಾತಾಡಿಸ್ಬೋದು. ಆಮೇಲೆ ಯಾವ ವೃತ್ತಿನೂ ಕೀಳಲ್ಲ. ಸೊ ಎಲ್ಲದಕ್ಕೂ ಗೌರವ ಕೊಡ್ಲೇಬೇಕು. ಅವನು ರೋಡ್ ಬಿಡಿಸ್ತಾ ಇದ್ದಾನೆ ಅಂದ್ರೆ ಅವನು ಎಲ್ಲೋ ಭಿಕ್ಷೆ ಬೇಡ್ತಾನೆ, ಅವ್ನು ಅಟ್ಲೀಸ್ಟ್ ಕಷ್ಟಪಟ್ಟು ಗುಡಿಸಿ 4 ಕಾಸು ದುಡಿತಾನೆ, ಅದಕ್ಕೂ ಗೌರವ ಕೊಡ್ಬೇಕು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದು ತುಂಬಾ ಮುಕ್ತವಾಗಿ ಓದೋಕೆ ಚೆನ್ನಾಗಿ ಮಾತಾಡಿದ್ರಿ, ಎಲ್ಲ ಮಾಹಿತಿಯನ್ನ ಹಂಚ್ಕೊಂಡ್ರಿ. ನಿಮ್ಮ ಸಂಸ್ಥೆ ಹೀಗೆ ದೊಡ್ಡದಾಗಿ ಬೆಳಲಿ, ಸಾಕಷ್ಟು ಯಶಸ್ಸು ನಿಮ್ಗೆ ಸಿಗ್ಲಿ, ಹಾಗೆ ನಿಮ್ಮ ಒಂದು ಸಮಾಜ ಸೇವೆ ಕೂಡ ಮುಂದುವರಿಲಿ. ದೇವರು ನಿಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡಿದ್ರಲ್ವಾ, ಯಂಗ್ ಆಂಟ್ರಪ್ರಿನಿಯರ್ ನವೀನ್ ರೆಡ್ಡಿ ಹಾಗೆ ಮೇಘನಾ ಗೌಡ ಅವರ ಮಾತನ್ನ, ಅವರ ಒಂದು ಜೀವನದ ಜರ್ನಿಯನ್ನ ನೀವು ಕೇಳಿಸ್ಕೊಂಡ್ರಿ. ಹಾಗೆ ಇವರ ಒಂದು ಸಂಸ್ಥೆಗೆ ಇನ್ನಷ್ಟು ಸಕ್ಸಸ್ ಸಿಗ್ಲಿ, ಫ್ಯೂಚರ್ ಅಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಇವ್ರಿಗಾಗ್ಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಾನಿರ್ತೀನಿ. ನಮಸ್ಕಾರ. Like, comment, and subscribe.